ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಶೂ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಉಳ್ಳ ವಿಷಯ. ಯಾವ ವಿಷಯ ಅಂತೀರಾ? ತುಳಸಿ ಗಿಡದ ಬಗ್ಗೆ ಮಾತಾಡೋಣ. ತುಳಸಿ ಗಿಡ ಹೇಗೆ ನಾವು ತುಳಸಿ ಗಿಡನ ಆರೈಕೆ ಮಾಡಬೇಕು, ನಾವು ತುಳಸಿ ಗಿಡನ ಯಾಕೆ ಬೆಳೆಸಬೇಕು, ತುಳಸಿ ಗಿಡದಿಂದ ನಮ್ಗೆ ಏನು ಪ್ರಯೋಜನ, ತುಳಸಿ ಗಿಡನ ನಾವು ಯಾವ ರೀತಿ ಪೂಜೆ ಮಾಡಬೇಕು, ಪ್ರತಿಯೊಂದು ವಿಷಯನ ಈ ವಿಡಿಯೋನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆ ತುಳಸಿ ಗಿಡ ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆ ತುಳಸಿ ಗಿಡ ಇರಬೇಕು. ಯಾಕೆ ಅಂದರೆ ಮನೆಯ ಅಭಿವೃದ್ಧಿ ಒಂದಕ್ಕೋಸ್ಕರ ತುಳಸಿ ಗಿಡನ ಪ್ರತಿಯೊಬ್ಬರು ತುಳಸಿ ಗಿಡನ ಮನೆ ಮುಂದೆ ಬೆಳೆಸಿ. ಹಾಗೆ ನಮಗೆ ಯಾರಾದರೂ ತೊಂದರೆ ಮಾಡಕ್ಕೆ ಬಂದ್ರೂ ತುಳಸಿ ಗಿಡ ಕೆಲವೊಂದು ಸೂಕ್ಷ್ಮವಾಗಿ ಸೂಚನೆಗಳನ್ನು ಕೊಡುತ್ತೆ. ಈ ಮಾಟ ಮಂತ್ರ ಯಾರು ಮಾಡಿದ್ರೆ ಅದು ನಮಗೆ ನಿಧಾನಕ್ಕೆ ಹೊಣಗೋಗೋದು, ಬಾಡೋಗೋದು, ಆ ರೀತಿ ನಮಗೆ ಕೂಡ ಸೂಚನೆಯನ್ನು ಕೊಡುತ್ತೆ. ನಾವು ಅದರಲ್ಲೇ ಅರ್ಥ ಮಾಡ್ಕೊಬೇಕು. ಮತ್ತು ಹಾಗೆ ನಮ್ಮ ಅಭಿವೃದ್ಧಿ, ನಮ್ಮ ಏಳಿಗೆ ಕೂಡ ಸಹಿಸಲಾರದು ಏನೋ ಒಂದು ಮಾಡಿರ್ತಾರೆ, ಅದಕ್ಕೆ ಪೆಟ್ಟು ಬೀಳ್ತಾ ಇರುತ್ತೆ. ಆ ಪೆಟ್ಟು ಬಿದ್ದಾಗೂ ಕೂಡ ಆ ಗಿಡ ಒಣಗುತ್ತೆ. ದಯವಿಟ್ಟು ಒಣಗಿರೋ ತುಳಸಿ ಗಿಡನ ಇಟ್ಕೊಂಬೇಡಿ, ಅದನ್ನು ಕಿತ್ತಿ ಬೇರೆ ಒಂದು ಗಿಡನ ನೆಡಿ. ಯಾಕಂದ್ರೆ ಒಣಗೋಗಿರುತ್ತೆ, ಅಯ್ಯೋ ಒಣಗೋಯ್ತಲ್ಲ ಅಂತ ಚಿಂತೆ ಮಾಡಬೇಡಿ. ಅದನ್ನು ಕಿತ್ತಿ ಬೇರೊಂದು ಗಿಡ ತಂದು ತುಳಸಿ ಗಿಡನ ಹಾಕಿ. ಆ ತುಳಸಿ ಗಿಡನ ನೀವು ತಂದಾಕ್ತಿರಲ್ಲ, ಅದನ್ನು ಹೇಗೆ ನಾವು ಆರೈಕೆ ಮಾಡಬೇಕು, ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಪ್ರತಿನಿತ್ಯ ತುಳಸಿ ಗಿಡನ ಪೂಜೆ ಮಾಡಬೇಕು. ಹಾಗೆ ತುಳಸಿ ಸುತ್ತಮುತ್ತ ತುಂಬ ಸ್ವಚ್ಛತೆಯಿಂದ ಕ್ಲೀನಾಗಿ ಅದನ್ನು ಇಟ್ಕೊಳ್ಬೇಕು. ಅದಕ್ಕೆ ಗೊಬ್ಬರ ಕೂಡ ನೀವು ಹಸು ಸಗಣಿ ತೊಗೊಂಬಂದು ಅದನ್ನು ಒಣಗಿಸಿ ಅದನ್ನು ಗೊಬ್ಬರ ರೂಪದಲ್ಲಿ ನೀವು ಹಾಕೊಬೋದು. ಅತಿಯಾಗಿ ನೀರು ಕೂಡ ಹಾಕಬಾರ್ದು. ಅತಿಯಾಗಿ ನೀರು ಹಾಕೋ ಏನು ಮಾಡುತ್ತೆ ಅಂದರೆ ಬೇರುಗಳು ಕೊಳ್ತೋಗುತ್ತೆ. ಈ ಬೇರುಗಳು ಕೊಳ್ತೋದಾಗ ಒಣಗೋಗೋ ಸಾಧ್ಯತೆ ಕೂಡ ಇರುತ್ತೆ. ಅತಿಯಾಗಿ ನೀರು ಬೇಡ, ಸ್ವಲ್ಪ ನೀರು ಹಾಕಿ. ಪ್ರತಿನಿತ್ಯ ದೀಪವನ್ನು ಹಚ್ಚಿ. ಹಾಗೆ ಗಂಧದ ಕಡ್ಡಿಯನ್ನು ಹಚ್ಬೇಕಾದ್ರೆ ಅತಿ ಸುವಾಸನೆ, ಕೆಮಿಕಲ್ ಕೂಡ ಬೆರೆಸಿರ್ತಾರೆ ಅದಕ್ಕೆ ಗಂಧದ ಕಡ್ಡಿ, ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಟು ಅದು ಯಾಕಂದರೆ ಹೊಗೆ ಹೋದ್ರೂ ಒಣಗೋಗೋ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಈ ರೀತಿ ನೀವು ಪೂಜೆ ಮಾಡ್ತಾ ಬನ್ನಿ. ನೀವು ಪ್ರತಿಯೊಂದು ದಿನನಿತ್ಯ ಪೂಜೆ ಮಾಡಿಕೊಂಡು ದೀಪ ಹಚ್ಕೊಂಡು ಅದು ಮತ್ತು ಅದನ್ನು ಸುತ್ತಮುತ್ತ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಹಾಕಿ ಅತಿಯಾದ ಕಡಿಮೆ ನೀರನ್ನು ಬಳಸಿ ನೀವು ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ತುಂಬ ತುಳಸಿ ಗಿಡನ ಬಿಸಿಲಲ್ಲಿ ಇಡಬೇಡಿ. ಅತಿಯಾದ ಬಿಸಿಲಲ್ಲಿ ಇದ್ದರೆ ಒಣಗೋ ಸಾಧ್ಯತೆ ಕೂಡ ತುಂಬ ಇರುತ್ತೆ. ನೀರು ಕೂಡ ಜಾಸ್ತಿ ಹಾಕಬಾರ್ದು. ಮತ್ತು ಋತುಚಕ್ರ ಆದಾಗ, ಡೇಟ್ ಆದಾಗಂತೂ ನಿಮ್ಮ ನೆರಳು ತುಳಸಿ ಗಿಡದ ಮೇಲೆ ಬೀಳಬಾರ್ದು. ಬಿದ್ದರೆ ಒಣಗೋಗೋ ಸಾಧ್ಯತೆ ಕೂಡ ಇದೆ. ಹಾಗೆ ಬಟ್ಟೆ ಒಣಗಾಕ್ತೀರಾ, ಬಟ್ಟೆ ಒಣಗಾಕಿದ್ರೆ ತುಳಸಿ ಗಿಡದ ಹತ್ರ ಒಣಗಾಕೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಬಟ್ಟೆನ ಉದುರಬೇಡಿ, ಯಾವುದೇ ಕಾರಣಕ್ಕೂ ಬಟ್ಟೆಯ ಒಣಗಾಕೋಕ್ಕೆ ಹೋಗ್ಬೇಡಿ. ಮತ್ತು ಕೆಲವರು ತುಳಸಿ ಗಿಡನ ಉಗುರಿಂದ ಕೀಳೋದು, ಹೀಗೆ ದಯವಿಟ್ಟು ಉಗುರನ್ನ ಸೋಕಿಸ್ಬಾರ್ದು. ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಉಗುರು ಕೂಡ ಸೋಕಿಸ್ಬೇಡಿ. ಕಪ್ಪು ಮಣ್ಣು ಮತ್ತು ಗೊಬ್ಬರ ಹಾಕಿ ಖಂಡಿತವಾಗ್ಲೂ ನೀವು ಹಾಕ್ತಾ ಬನ್ನಿ. ತುಳಸಿ ತುಂಬ ಚೆನ್ನಾಗಿ ಬೆಳೀತಿದೆ. ಸುತ್ತು ಕ್ಲೀನ್ ಮಾಡ್ಕೊಳ್ಳಿ, ನೀರು ಹಾಕ್ತಾ ಬನ್ನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕೋಬೇಡಿ. ಹಸುವಿನ ಸಗಣಿ ಒಣಗಿಸಿ ಗೊಬ್ಬರ ಮಾಡ್ಕೊಳ್ಳಿ ಚೆನ್ನಾಗಿ. ತುಳಸಿ ಗಿಡದ ಸುತ್ತೂ ಕ್ಲೀನ್ ಮಾಡ್ಕೊಂಡಿದ್ದೀವಿ. ದಿನನಿತ್ಯ ಪೂಜೆ ಮಾಡಿ. ಮತ್ತು ಒಣಗೋದ್ರೆ ಅದನ್ನೇ ಬಿಟ್ಬಿಡ್ಬೇಡಿ, ಹಾಗೆಯೇ ಅದನ್ನು ಕಿತ್ತಿ ಬೇರೆ ಗಿಡನ ನೀವು ಹಾಕ್ಬೋದು. ಈ ರೀತಿ ಮಾಡ್ತಾ ಬಂತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಮನೆ ಅಭಿವೃದ್ಧಿನೂ ಆಗುತ್ತೆ. ತುಳಸಿ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ತೊಂದರೆ ಆದ್ರೂ ತುಳಸಿ ಗಿಡ ನಮಗೆ ಸೂಚನೆ ಕೊಡುತ್ತೆ. ಯಾಕೆ ಕೆಲವರು ತುಳಸಿ ಗಿಡನ ಬೆಳೆಸೋದೇ ಇಲ್ಲ, ಅಯ್ಯೋ ಒಣಗೋಯ್ತಪ್ಪ ಅಂತ ಬಿಟ್ಟೇ ಬಿಡ್ತಾರೆ. ದಯವಿಟ್ಟು ಅದನ್ನು ಬಿಡಬೇಡಿ. ಮತ್ತೆ ತಂದು ಅದನ್ನು ಬೇರೆ ಯಾವುದೋ ಒಂದು ಗಿಡನ ತಂದು ನೀವು ತುಳಸಿ ಗಿಡನ ಹಾಕಿ ಮತ್ತೆ ಅದಕ್ಕೆ ಆರೈಕೆ ಮಾಡಿ. ನೀವೆಷ್ಟು ಆರೈಕೆ ಮಾಡಿ ಪೂಜೆ ಮಾಡಿಕೊಡ್ತಾ ಇರ್ತೀರೋ ತಾಯಿ ನಿನ್ನ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾಳೆ. ತುಳಸಿ ತುಂಬ ಪವಿತ್ರವಾದದ್ದು. ಆ ಪವಿತ್ರವಾದದ್ದನ್ನು ನಾವು ಹೇಗೆ ನೋಡ್ಕೊಬೇಕು? ತುಳಸಿ ಗಿಡಕ್ಕೆ ಅಂಟು ಮುಂಟು ಆಗಬಾರ್ದು, ಒಬ್ರು ಕೈಲಿ ಮುಟ್ಟಬಾರ್ದು. ಅದನ್ನೆಲ್ಲ ನೀವು ನೀಟಾಗಿ ಮಡಿಯಿಂದ ನೀಟಾಗಿ ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಫ್ರೆಂಡ್ಸ್. ತುಳಸಿ ಬಗ್ಗೆ ಸಾಕಷ್ಟು ಇನ್ನೂ ಮಾಹಿತಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ಸ್ಕಿಪ್ ಮಾಡಿದಿರ ಫುಲ್ ನೋಡಿರ್ತೀರ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.